ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 11 ಮುಗಿದು ತಿಂಗಳುಗಳೇ ಕಳೆದರೂ ಬಿಗ್ ಬಾಸ್ ಕ್ರೇಜ್ ಇನ್ನೂ ಕಡಿಮೆಯಾಗಿಲ್ಲ ಅಂತಲೇ ಹೇಳ್ಬೋದು. ಹೌದು, ತ್ರಿವಿಕ್ರಮ್ ಅವ್ರ ಕ್ರೇಜ್ ತುಂಬಾ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಡೆದ CCL ಕ್ರಿಕೆಟ್ನಲ್ಲಿಯೂ ಕೂಡ ಭವ್ಯಗೌಡ ಅವರು ಕಾಣಿಸಿ ತ್ರಿವಿಕ್ರಮ್, ಭವ್ಯಗೌಡ ಹಾಗೂ ಧನ್ರಾಜ್ ಅವರ ವಿಡಿಯೋಗಳು ಸಖತ್ ವೈರಲ್ ಆಗಿದ್ವು. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರು ಗುಬ್ಬಿಗೆ ಹೋದಾಗ ಜನರ ದಂಡೇ ಸೇರಿತ್ತಂತಲೇ ಹೇಳ್ಬೋದು. ತುಂಬ ಸೆಲೆಬ್ರಿಟಿಗಳಿಗೆ ಸೇರುವಷ್ಟು ಜನ ಅಲ್ಲಿ ಸೇರಿದ್ರು. ಪಟಾಕಿಗಳನ್ನ ಸುರಿಮಳೆನೇ ಮಾಡಿದ್ರು. ತ್ರಿವಿಕ್ರಮ್ ಅವರು ಭವ್ಯಗೌಡ, ಅನುಷಾ ಹಾಗೂ ಇನ್ನಿತರೆ ಫ್ರೆಂಡ್ಸ್ಗಳೊಂದಿಗೆ ಗುಬ್ಬಿಗೆ ಹೋಗಿದ್ರು. ದೊಡ್ಡ ಸೆಲೆಬ್ರಿಟಿ ನಟರಿಗೆ ಸೇರುವಷ್ಟು ಜನ ಅಲ್ಲಿ ನೆರೆದಿತ್ತು. ಬಿಗ್ ಬಾಸ್ನಿಂದ ತ್ರಿವಿಕ್ರಮ್ ಅವರಿಗೆ ಅಷ್ಟೊಂದು ಕ್ರೇಜ್ ಬಂದಿದೆ. ಅಷ್ಟೇ ಅಲ್ಲದೆ ಅವರಿಗೆ ಸಾಲು ಸಾಲು ಅವಕಾಶಗಳು ಕೂಡ ಬಂದಿದೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇವರು ಈಗ ಮುದ್ದು ಸೊಸೆ ಅನ್ನೋ ಧಾರಾವಾಹಿಯಲ್ಲಿಯೂ ಕೂಡ ನಟಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಡ್ಯಾನಿಯಲ್ ಎಂಬ ತುಳು ಚಿತ್ರದಲ್ಲಿಯೂ ಕೂಡ ಧನ್ರಾಜ್ ಅವರೊಂದಿಗೆ ನಟಿಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ಧನ್ರಾಜ್ ಅವರ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಕಾಣಿಸಿಕೊಂಡಿದ್ದು, ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಧನ್ರಾಜ್ ಅವರ ಫ್ಯಾಮಿಲಿಯೊಂದಿಗೆ ಹಾಗೂ ಧನ್ರಾಜ್ ಅವರ ಜೊತೆಗಿರೋ ಫೋಟೋಗಳು ಸಖತ್ ವೈರಲ್ ಆಗಿವೆ. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್, ಭವ್ಯಗೌಡ ಅವರು ಸೀರಿಯಲಲ್ಲಾಗಲಿ ಅಥವಾ ಸಿನಿಮಾದಲ್ಲಾಗಲಿ ನಟಿಸಬೇಕು ಅನ್ನೋದು ಪ್ರೇಕ್ಷಕರ ಆಸೆಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ್ ಅವರಿಗಿನ ದೋಸ್ತಿಯನ್ನು ಧನ್ರಾಜ್ ಅವರು ಈಗ ತ್ರಿವಿಕ್ರಮ್ ಅವರೊಂದಿಗೆ ಮುಂದುವರಿಸಲಿದ್ದಾರೆ. ತ್ರಿವಿಕ್ರಮ್ ಅವರು ಒಂದ್ಸರಿ ಫ್ರೆಂಡ್ಶಿಪ್ ಅಂತ ಆದಮೇಲೆ ಅವರು ಬಿಟ್ಕೊಡೋ ಮಾತೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲೇ ಅದನ್ನು ಪ್ರೂವ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹೊರಗಡೆ ಕೂಡ ಧನ್ರಾಜ್ ಅವರೊಂದಿಗಿನ ಸ್ನೇಹವನ್ನು ಮುಂದುವರಿಸುತ್ತಿದ್ದಾರೆ. ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲಿಂದನೂ ತ್ರಿವಿಕ್ರಮ್ ಅವರೇ ವಿನ್ ಆಗೋದು ಅಂತ ಅಂದ್ಕೊಂಡಿದ್ರು. ಆದರೆ ಹನುಮಂತ್ ಅವರು ಅವರ ಸರಳ ವ್ಯಕ್ತಿತ್ವ ಹಾಗೂ ಹಾಡುಗಾರಿಕೆ, ಟಾಸ್ಕ್ಗಳಿಂದನೇ ಬಿಗ್ ಬಾಸ್ನ ಗೆದ್ದರು. ತ್ರಿವಿಕ್ರಮ್ ಅವರಿಗೆ ಹೀಗೆ ಸಾಲು ಸಾಲುಗಳು ಅವಕಾಶಗಳು ಸಿಗಲಿ ಅಂತ ಹಾರೈಸೋಣ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್.